ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗದ ಕ್ಲಾಸಸ್. ಪರಮಾಣುವಿನ ರಚನೆ ಪಾಠದ 6ನೇ ಪ್ರಶ್ನೆ. ಕ್ರಿಸ್ಮಸ್ ಕಡುಬಿನ ಮಾದರಿ ಅಥವಾ ಕಲ್ಲಂಗಡಿ ಹಣ್ಣಿನ ಮಾದರಿಯನ್ನು ಪ್ರತಿಪಾದಿಸಿದವರು ಯಾರು? ಪ್ರತಿಪಾದಿಸಿದ್ರು ಕ್ರಿಸ್ಮಸ್ ಕಡುಬಿನ ಮಾದರಿ ಅಥವಾ ಕಲ್ಲಂಗಡಿ ಹಣ್ಣಿನ ಮಾದರಿ? ಇದು ಯಾವ ಮಾದರಿ? ತಿನ್ನೋ ಮಾದರಿ ಅಲ್ಲ, ಇದು ಪರಮಾಣುವಿನ ಮಾದರಿ ಅಲ್ವಾ? ಇದನ್ನ ಪ್ರತಿಪಾದಿಸಿದಂಥವ್ರು ಯಾರು? ಆಪ್ಷನ್ ಎ ಡಾಲ್ಟನ್. ಡಾಲ್ಟನ್ ತಪ್ಪು. ಡಾಲ್ಟನ್ ಪರಮಾಣುವನ್ನ ವಿಭಜಿಸಲಿಕ್ಕೆ ಬರಲ್ಲ, ಅದೊಂದು ಅವಿಭಾಜ್ಯ ಕಣ ಅಂತ ಹೇಳಿದ್ರು. ಆಪ್ಷನ್ ಬಿ ಜೆ ಜೆ ಥಾಮ್ಸನ್. ಎಸ್, ಇದು ಸರಿಯಾದ ಉತ್ತರ. ಜೆ ಜೆ ಥಾಮ್ಸನ್ ಕಲ್ಲಂಗಡಿ ಹಣ್ಣಿನ ಮಾದರಿಯನ್ನ ಪ್ರತಿಪಾದಿಸಿದಂಥವರು. ಅವ್ರು ಹೇಗೆ ಹೇಳ್ತಾರೆ ಅಂದ್ರೆ, ಕಲ್ಲಂಗಡಿ ಹಣ್ಣೇನಿರುತ್ತೆ ಅದರಲ್ಲಿ ಆ ಕೆಂಪ್ ಕಲರಿನ ತಿರುಳಿರುತ್ತಲ್ಲ, ಅದೇ ರೀತಿ ಒಂದು ಆಟಮ್ ಅನ್ನ ತಗೊಂಡ್ರೆ ಹೇಗೆ ಕಲ್ಲಂಗಡಿ ಹಣ್ಣಿನ ಕೆಂಪು ಬಣ್ಣದ ತಿರುಳಿದೆ, ಅದೇ ರೀತಿಯಾಗಿ ಧನಾತ್ಮಕ ಅಂಶ ಏನಿದೆ ಅದು ಆ ಕೆಂಪು ತಿರುಳಿನ ರೀತಿ ಆ ಪೂರ್ತಿ ಪರಮಾಣುವನ್ನ ಆವರಿಸಿಕೊಂಡಿದೆ ಅಂತ ಹೇಳ್ತಾರೆ. ಜೊತೆಗೆ ಹೇಗೆ ಕಲ್ಲಂಗಡಿ ಹಣ್ಣಿನಲ್ಲಿ ಬೀಜಗಳಿರ್ತವೆ, ಅದೇ ರೀತಿ ಇಲೆಕ್ಟ್ರಾನ್ಗಳು ಆ ಪರಮಾಣುವಿನಲ್ಲಿ ಹುದುಗಿಕೊಂಡಿದೆ ಅಂತ ಹೇಳ್ತಾರೆ. ಇದು ಜೆ ಜೆ ಥಾಮ್ಸನ್ನ ಮಾದರಿ. ಆಪ್ಷನ್ ಸಿ ನೀಲ್ಸ್ ಬೋರ್, ಇದು ತಪ್ಪಾದ ಉತ್ತರ. ಆಪ್ಷನ್ ಡಿ ರುದರ್ಫೋರ್ಡ್, ಇದು ಕೂಡ ತಪ್ಪಾದ ಉತ್ತರ. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ ಜೆ ಜೆ ಥಾಮ್ಸನ್. ನೋಡಿ, ಇಲ್ಲಿ ಧನಾತ್ಮಕ ಅಂಶ ಇತರ, ಇದೆಲ್ಲ ಧನ ಅಂಶ ಇದೆ. ಇದು ಇಲೆಕ್ಟ್ರಾನ್ ಅಂತ ಕರೆಯಲ್ಪಡುವಂತಹ ಋಣ ಅಂಶವಾಗಿರುತ್ತೆ. ಇವು ಕಲ್ಲಂಗಡಿ ಹಣ್ಣಿನಲ್ಲಿ ಹೇಗೆ ಬೀಜ ಹುಡುಕೊಂಡಿದೆ ಅಲ್ಲ, ಅದೇ ತರ ಹುಡುಕೊಂಡಿರುತ್ತೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು.